ಈಗ ಏನಂದ್ರೆ ಈಗ ಒಂದ್ ಕರೆ ಬಂದಿರುತ್ತೆ, ಸುಮಾರು ಒಂದು 10 ಕಿಲೋಮೀಟರ್ ಇರುತ್ತೆ ಅನ್ಕೊಳ್ಳಿ. ನಾವೊಂದು ಅರ್ಧ ಗಂಟೆ ಅಂದ್ರೆ ಅವ್ನ್ ಬರೋದು ಅರ್ಧ ಗಂಟೆ ಆಗುತ್ತೆ ತಗೊಂಬರೋದು ದೊಣ್ಣೆ ಅಂತ ಅವ್ನು ಹೊಡೆದು ಸಾಯಿಸ್ಬಿಡ್ತಾನೆ. ಇಲ್ಲ ಯಾರು ಅಲ್ಲಿ ಗಾರೆ ಗೀರೆ ಕೆಲಸ ಮಾಡ್ತಾ ಇದ್ರೆ ಒಂದ್ 90 ಕಾಸು 50 ರೂಪಾಯಿ ಕೊಟ್ಟ ಅಂದ್ರೆ ಅವ್ನ್ ಬಂದು ತಲೆ ಮೇಲೆ ಕಡ್ಡಿ ಅವನ ಸಾಯಿಸ್ತಾನಲ್ಲ, ಆವಿಂದ ಕಚ್ಚಿಸ್ಕೊಂಡು ಇವನೇ ಸಾಯ್ತಾನೋ ಗೊತ್ತಿರಲ್ಲ, ಏನೋ ಒಂದು ಎಡವಟ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಸ್ವಲ್ಪ ದೂರ ಆದ್ರೂ ಬರ್ತಾ ಇದೀವಿ ನೋಡ್ಕೊಳ್ಳಿ, ಒಂದ್ ಸ್ವಲ್ಪ ದೂರದಲ್ಲಿ ಇದೀವಿ. ನೀವು ಎಷ್ಟು ತಾಳ್ಮೆಗೆ ರಿಯಾಕ್ಷನ್ ಮಾಡ್ತೀರೋ ಅಷ್ಟೇ ಜನ ಅಷ್ಟು ತಾಳ್ಮೆಗೆ ಅವನ ಮಾಡ್ತಾರೆ. ಹೌದು, ಇಲ್ಲ ಅಂದ್ರೆ ನಾವೇನೋ ಲೇಟ್ ಬಂದ್ಬಿಟ್ರೆ ಅಷ್ಟರಲ್ಲಿ ಏನಾದ್ರು ಒಂದು ಅನಾಹುತ ಮಾಡ್ಕೊಂಡು ಅವನ್ನ ಸಾಯಿಸ್ತಾರೆ, ಇಲ್ಲ ಆವಿಂದ ಇವರೇ ತೊಂದರೆಗೆ ಒಳಗಾಗ್ತಾರೆ, ಇಲ್ಲ ಅಂದ್ರೆ ಏನೋ ಮಾಡಿ ಓಡ್ಸಕ್ ಹೋಗ್ತಾರೆ. ಅದು ಇನ್ನೊಂದೇನೋ ಹಾಕೋದು. ಸಮಾಧಾನವಾಗಿ ಹೇಳಿ ಬೇಗ ರೀಚ್ ಆಗಿ ಸುರಕ್ಷಿತವಾಗಿ ಯಾವನ್ನ ಹಿಡಿಯುವಂತ ಒಂದು ಕೆಲಸ ಮಾಡ್ತೀವಿ. ಜನರನ್ನ ಸಮಾಧಾನ ಪಡಿಸೋದೆ ತುಂಬಾ ಕಷ್ಟ. ಈಗ ಒಂದು ಕಡೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಹಾವುಗಳು ಮನೆಗಳಿಗೆ ಬರ್ತಕ್ಕಂಥ ಸಂದರ್ಭ ಇದೆ, ನಗರದಲ್ಲೂ ಇದೆ ಸಮಸ್ಯೆ. ಎರಡು ಜಾಗಗಳನ್ನ ಕಂಪೇರ್ ಮಾಡಿದ್ರೆ ನಿಮ್ಗೆ ಯಾವ ಪ್ರದೇಶದಲ್ಲಿ ರೆಸ್ಕ್ಯೂ ಮಾಡ್ತಕ್ಕಂಥದ್ದು ಅತ್ಯಂತ ರಿಸ್ಕ್ ಅನ್ಸುತ್ತೆ? ರಿಸ್ಕ್ ಅನ್ಸೋದು ಸರ್ ಗ್ರಾಮೀಣ ಪ್ರದೇಶದಲ್ಲಿ. ಯಾಕಂದ್ರೆ ಈಗ ನಮ್ಮ BBMP ಲಿಮಿಟ್ ನಗರ ಪ್ರದೇಶಗಳಲ್ಲಿ ಏನಾಗ್ತದೆ ಬಂದ್ರೆ ಒಂದು ಗಾರ್ಡನ್ ಅಲ್ಲಿ ಬರುತ್ತೆ, ಇಲ್ಲ ಸಂಪಲ್ ಬರುತ್ತೆ, ಇಲ್ಲ ಕಾಂಪೌಂಡ್ ಒಳಗಡೆ ಬೈಕ್, ಇಲ್ಲ ಒಂದು ಮನೆ ಒಳಗಡೆ ಬಂದು ಸೇರ್ಕೊಂಡಿರುತ್ತೆ. ಹೋಗಿದ ತಕ್ಷಣ ನೋಡ್ತಾರೆ, ಈಸಿಯಾಗಿ ಬಿಡ್ದಾಕ್ಬಿಡ್ತೀವಿ.